ಮಾನವತ್ವ ತೀರ್ಪುಗಾರರೇ ಹಾಗೂ ನನ್ನ ಸ್ನೇಹಿತರೆ, ನಿಮಗೆ ನಾನು ಮಾಡುವ ನಮಸ್ಕಾರಗಳು. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಮ್ಮ ಭಾರತದ ಮೂಲೆ ಮೂಲೆಯಲ್ಲೂ ಪರಂಪರೆ ಹಾಗೂ ಸಂಸ್ಕೃತಿ ಗೋಚರಿಸುತ್ತದೆ. ಭಾರತದಲ್ಲಿ ಹಲವಾರು ಜಾತಿ, ಧರ್ಮ, ಮತ, ಪಂಥ, ಭಾಷೆಗಳು, ಉಪಭಾಷೆಗಳನ್ನು ಹೊಂದಿದ್ದರೂ ಜಾತ್ಯತೀತತೆಯಲ್ಲಿ ಏಕತೆಯನ್ನು ಹೊಂದಿರುವ ಒಂದೇ ಒಂದು ದೇಶವೆಂದರೆ ಅದು ನನ್ನ ಭಾರತ. ಇದು ನನ್ನ ಪರಂಪರೆ, ಇದು ನನ್ನ ಸಂಸ್ಕೃತಿ. ಅನಾದಿ ಕಾಲದಿಂದಲೂ ಹಲವಾರು ದಾಳಿಕೋರರು ನಮ್ಮ ದೇಶಕ್ಕೆ ದಾಳಿಯನ್ನು ನಡೆಸಿದರು. ಆದರೂ ಸಹ ಕಾಲಕಾಲಕ್ಕೆ ನಮ್ಮ ಭಾರತ ಪುಟಿದೆದ್ದು ನಿಂತಿದೆ. ಇದು ನಮ್ಮ ದೇಶದ ಭದ್ರ ಬುನಾದಿ, ಭದ್ರ ಪರಂಪರೆ. ನಾನು ಈ ರಾಜ್ಯವಾದ ಕರ್ನಾಟಕದಲ್ಲಿ ಹುಟ್ಟಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಚೋಳರ ಶೌರ್ಯದಲ್ಲಿ ಮೆರೆಯುತ್ತಿರುವ, ಹೊಯ್ಸಳರ ಕಳೆಗಳಲ್ಲಿ ಅರಳುತ್ತಿರುವ, ಪುಲಕೇಶಿಯರ ಮಹಿಮೆಯಲ್ಲಿ ಬೆಳೆಯುತ್ತಿರುವ ಈ ಅಪಾರ ಸಂಸ್ಕೃತಿ ಕರ್ನಾಟಕದಲ್ಲಿ ಇಂದು ಸಹ ಜೀವಂತವಾಗಿರುವುದು ನಮ್ಮೆಲ್ಲರಿಗೂ ಹಿರಿಮೆಯ ವಿಷಯವಾಗಿದೆ. ಕರ್ನಾಟಕದ ಸಂಸ್ಕೃತಿಯ ಸೊಬಗನ್ನು ಶಬ್ದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಜನರು ಮಾತನಾಡುವ ತುಳು ಭಾಷಾ ಶೈಲಿ. ಪುತ್ತೂರಿನಲ್ಲೊಂದು ಶೈಲಿಯಾದರೆ ಕಾಸರಗೋಡಿನಲ್ಲೊಂದು ಶೈಲಿ. ಉಡುಪಿಯ ಸ್ವಲ್ಪ ಮುಂದೆ ಹೋದರೆ ಬ್ರಹ್ಮಾವರ, ಕುಂದಾಪುರ ಕನ್ನಡ. ಉತ್ತರ ಕನ್ನಡದಲ್ಲಿ ಕನ್ನಡ ಮಾತನಾಡುವ ಶೈಲಿಯೇ ಬೇರೆ. ಇದು ನಮ್ಮ ವೈವಿಧ್ಯಮಯ ಸಂಸ್ಕೃತಿ. ನಮ್ಮ ಭಾರತದ ಸಂಸ್ಕೃತಿ ತುಂಬ ಚೆನ್ನಾಗಿದೆ. ಅದರಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯತೆ ಬೇರೆ ಒಂದುಂಟು. ತುಳುವರು ಆಚರಣೆಯ ವಿಚಾರಕ್ಕೆ ಬಂದಾಗ ಮೊದಲು ಕಾಣಿಸುವುದು ಭೂತಾರಾಧನೆ, ದೈವಾರಾಧನೆ ಹಾಗೂ ನಾಗಾರಾಧನೆ. ತುಳುವರಿಗೂ ಪ್ರಕೃತಿಗೂ ಇರುವ ಅವಿನಾಭಾವ ಸಂಬಂಧ ಇಲ್ಲಿ ಗೋಚರಿಸುತ್ತದೆ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರಗಳಲ್ಲಿ ಸಹ ದೇವರನ್ನು ಕಂಡು ಪೂಜಿಸುವ ಒಂದು ಶ್ರೀಮಂತ ಪರಂಪರೆ ತುಳುವರದು. ಹೀಗೆ ನಮ್ಮ ವೈವಿಧ್ಯಮಯ ಸಂಸ್ಕೃತಿಯ ಬಗ್ಗೆ ಹೇಳಿದಷ್ಟು ಸಾಲದು. ಕಂಬುಳ, ಆಟಿ, ಕಳಂಜಿ, ಕಂಗೀಲು ಇವೆಲ್ಲವೂ ನಮ್ಮ ಪರಂಪರೆಯ ಗಂಡು ತಲೆ ಎಂದೇ ಕರೆಸಿಕೊಳ್ಳುವ ಅಮೋಘ ಜ್ಞಾನ ಭಂಡಾರವನ್ನು ನೀಡುವ ಯಕ್ಷಗಾನ ಸಂಪ್ರದಾಯ, ಜೊತೆಯಲ್ಲಿ ಬೆಸೆದುಕೊಂಡಿರುವ ಕಲೆಗಳು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ತೋರ್ಪಡಿಸುತ್ತದೆ. ಹೀಗೆಯೇ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಹೇಳಿದಷ್ಟು ಮುಗಿಯದ ಅಧ್ಯಾಯವೆಂದು ಮುಗಿಯದ ಅಧ್ಯಾಯವೆಂದು ಹೇಳುವುದು. ನಾನು ನಮ್ಮ ಪರಂಪರೆಯ ಒಂದು ಸೊಬಗನ್ನು ನಾನು ಮುಂದಿನ ಪೀಳಿಗೆಗೆ ಕರೆದೊಯ್ಯುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹೇಗಿತ್ತು ನಿಮ್ಮ ಪ್ರೆಸೆಂಟೇಷನ್? ನಿಮಗೆ? ನನಗೆ ಚೆನ್ನಾಗಿ, ನಾನು ಎಕ್ಸ್ಪೆಕ್ಟ್ ಮಾಡಿದಾಗೆ ಪ್ರೆಸೆಂಟೇಷನ್ ಕೊಡಲಿಲ್ಲ. ಸ್ವಲ್ಪ ತಪ್ಪಿತ್ತು, ನರ್ವಸ್ ಆಗ್ತಿತ್ತು. ಅದಕ್ಕೆ ಯಾಕೆ ನರ್ವಸ್ ಆಯಿತು ಹೇಳ್ಬೋದಾ? ಯಾಕಂದರೆ ಲಾಸ್ಟ್ ಟೈಮ್ ಸಹ ನಿಮಗೆ ಕ್ಯಾಮ್ರಾಸ್ ಎಲ್ಲ ಇತ್ತು ಅಲ್ವಾ ನಿಮ್ಮ ಮುಂದೆ? ಅದು ಲಾಸ್ಟ್ ಟೈಮ್ ಬೇರೆ ಆಗಿತ್ತು. ಯಾಕೆಂದರೆ ಇಲ್ಲಿ ಸ್ವಲ್ಪ ಟಿ ವಿಯಲ್ಲಿ ಅಂತ ಜಡ್ಜಸ್ ಇಲ್ಲಿ ಆವಾಗ ಲೈವ್ ಆಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಓಕೆ ಫೈನ್. ಸೊ ಎನಿವೇಸ್ ಜಡ್ಜಸ್ ಹತ್ರ ಕೇಳುವ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು. ಶ್ರೇಯಸ್ ಸರ್, ಹಿತ ಎಂತ ಮಾತಾಡಲಿಕ್ಕಿಲ್ಲ ಅಂತ ಹೇಳಿ ಬಹಳ ಮಾತಾಡಿದ್ರಿ. ಸೊ ನಿಮ್ಮ ಪ್ರೆಸೆಂಟೇಷನ್ ಸ್ಟೈಲ್ ಎಲ್ಲ ತುಂಬ ಚೆಂದ ಉಂಟು, ನಿಮ್ಮ ವಾಯ್ಸ್ ತುಂಬ ಚೆಂದ ಇದೆ, ನಿಮ್ಮ ಕಂಟೆಂಟ್ ಕೂಡ ಬಹಳ ಅದ್ಭುತವಾಗಿತ್ತು. ಸೊ ಅದ್ರ ಬಗ್ಗೆ ಹೆಚ್ಚಿನ ಕಮೆಂಟ್ಸ್ ಇಲ್ಲ. ಆದರೆ ನೀವು ಈ ಟಿ ವಿಯಲ್ಲೆಲ್ಲ ಯಾರಾದರೂ ಹಾಸ್ಪಿಟಲ್ ICU ಅಲ್ಲಿ ಅಡ್ಮಿಟ್ ಆದಾಗ ಅದು ಹಿಂದೆ ಒಂದು ಮಾನಿಟರ್ ಇಟ್ಟಿರ್ತಾರೆ, ಅದು ನೋಡಿದ್ದೀರಾ? ಅದರಲ್ಲ ಲೈನ್ ಹೋಗ್ತಿರ್ತದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ. ಸೊ ನಿಮ್ಮ ಸ್ಪೀಚ್ ಒಂದು ರೀತಿ ಆ ರೀತಿ ಕೆಲವು ಸಲ ನಂಗೆ ಅನಿಸ್ತು. ಅಂದರೆ ತುಂಬ ಪಿಚ್ಚಲ್ಲಿ ಮೇಲೆ ತಗೊಂಡು ಹೋಗ್ತೀರಿ ಮತ್ತೆ ಡಮ್ಮ ನಿಲ್ಲಿಸಿ ಬಿಡ್ತೀರಿ, ಅದು ಪುನಃ ನಿಮ್ಮ ಕಣ್ಣುಗಳು ಕೂಡ ನಿಮ್ಮ ಕೆಳಗೆ ಹೋಗ್ತದೆ, ನೀವು ಕೆಳಗೆ ಏನೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಪುನಃ ಅದನ್ನೇ ಎತ್ತಿದ್ದೀರಿ. ಅದು ನೀವು ಅಬ್ಸರ್ವ್ ಆಯ್ತಾ? ನಿಮ್ಗೆ ಎಲ್ಲಾದರೂ ಆ ರೀತಿ ಮಾಡ್ತಿರೋದು, ಅದನ್ನು ಒಂದು ಚೇಂಜ್ ಮಾಡ್ಕೊಳ್ಳಿ ಆಯ್ತಾ? ಅಂದರೆ ಬಿಡಬೇಡಿ, ಅದು ಎನರ್ಜಿ ಡ್ರಾಪ್ ಆಗ್ತಿದೆ ಅಲ್ಲಿ ನಿಮಗೆ. ಒಂದು ಎನರ್ಜಿಯಲ್ಲಿ ನೀವು ಮಾತಾಡ್ತಾ ಇಮಿಡಿಯೇಟ್ ಅದನ್ನು ಬಿಟ್ಟು ಬಿಡ್ತೀರಿ, ಮತ್ತೆ ಪುನಃ ಎನರ್ಜಿ ತಗೊಳ್ತೀರಿ, ಪುನಃ ಬಿಡ್ತೀರಿ. ಸೊ ಅದೊಂದು ಕಾಣ್ತಾ ಉಂಟು. ಅದೊಂದು ಪ್ಯಾಟರ್ನ್ ಇಲ್ಲದಿದ್ರೆ ಬಹಳ ಅದ್ಭುತವಾಗಿರುವಂಥ ಸ್ಪೀಚ್ ನೀವು ಮಾಡಿದ್ದೀರಿ. ಓಕೆ, ಸೊ ಅಲ್ವಿಂದ್ ಆಂಟಿ ಸರ್ ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಭಾಷಣದಲ್ಲಿ ಜಾತ್ಯತೀತ ಅಂತ ಬರುತ್ತೆ. ವಾಟ್ ಡು ಯು ಮೀನ್ ಬೈ ಜಾತ್ಯತೀತ? ಜಾತ್ಯತೀತ ಮೀನ್ಸ್ ಹಲವಾರು ಧರ್ಮಗಳು ಸರ್. ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಹಿಂದೂಗಳಾಗಲಿ ಎಲ್ಲವನ್ನು ಕೂಡಿ. ಇಂಗ್ಲಿಷ್ನಲ್ಲಿ ಏನು ಶಬ್ದ ಹೇಳ್ತಾರೆ ಅದಕ್ಕೆ? ಜಾತ್ಯತೀತ ಸರ್, ಯೂನಿಟಿ ಇನ್ ಡೈವರ್ಸಿಟಿ. ದಟ್ ಈಸ್ ವಿವಿಧತೆಯಲ್ಲಿ ಏಕತೆ. ಯಾ ಸರ್, ರಿಲಿಜಿಯಸ್ ಡೈವರ್ಸಿಟಿ. ನಿಮಗೆ ಇದು ಹೇಳಲಿಕ್ಕುಂಟ, ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹೇಳಲಿಕ್ಕುಂಟ? ಹೌದು ಸರ್. ಹೇಗೆ ಸ್ಟಾರ್ಟ್ ಆಗುತ್ತೆ ಅದು?
we the people of India ಮುಂದೆ ಹೇಳಿ. having solemnly resolved to constitute India into a sovereign, socialist, secular, democratic, ಸ್ಟಾಪ್ ಸಾವರಿನ್ socialist and democratic, ಸಾವರಿನ್ ಸೆಕ್ಯುಲರ್ democratic. ಸೆಕ್ಯುಲರ್ ಎಂಬ ಶಬ್ದ ಹೌದು ಅದು ಜಾತ್ಯತೀತ. ಹಾ ಓಕೆ. ಹಾ. ಸೊ ಮತ್ತೆ ಕಳಂಜಿ ಇಲ್ಲ, ಆಟಿ ಕಳಂಜಿ ಇಲ್ಲ, to ಕಳಂಜೆ ಸರ್. ಆಟಿ ಕಳಂಜ, ಹಾ ಆಟಿ ಕಳಂಜ. ಓಕೆ. ಹಾ ಸ್ಪೀಚ್ ತುಂಬ ಉದ್ದ ಇತ್ತು ನಿಮ್ಮದು, ಹಾ. ನಡುವೆ ಕಟ್ಟಾಯಿತು, ಹೌದು ಸರ್. ಅಲ್ಲಿಗೆ ಹೊಲಿಗೆ ಹಾಕಿದ್ರಿ. ಹಾ ಅದು 2-3 ಸೆಂಟೆನ್ಸ್ ಹೋಯ್ತು. ಬ್ಯೂಟಿಫುಲ್ ಕಂಟೆಂಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಆ್ಯಂಡ್ ಕಂಟೆಂಟ್ ನೀವು ದೇಶದಿಂದ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಬಂದು ಕರಾವಳಿಗೆ ಬಂದು ತುಳುನಾಡಿಗೆ ಬಂದ್ರಿ. ಇದು ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಅಂದರೆ ಇದು. ಅದು ನಿಮ್ಮ ಮಿಸ್ಟೇಕ್ ಇದೆ. ಪ್ರತಿ ಸೆಂಟೆನ್ಸ್ನಿಂದ ನೀವು ಕೆಳಗೆ ಇಡ್ತೀವಿ. ನಿಮ್ಮ ಮನೆಯಲ್ಲಿ ಯಾರಾದರೂ ದೈವಕ್ಕೆ ಹೇಳುವವರಿದ್ದಾರಾ? ಹೌದು, ಕುಟುಂಬದಲ್ಲಿ ಇದ್ದಾರೆ ಸರ್. ಇದ್ದಾರೆ, ಅವರನ್ನೇ ನೋಡಿ ನೀವು ಇದು ಕಲಿತಿದ್ದೀರಿ. ಆದರೆ ಹೆಣ್ಣು ಮಕ್ಕಳಿಗೆ ಅವಕಾಶ ಇಷ್ಟವರೆಗೆ ಇಲ್ಲ. ಒಂದು ವೇಳೆ ಅವಕಾಶ ಬರಬೇಕು ಅಂತೇಳಿ ಆದರೆ ನಿಮಗೆ ಗ್ಯಾರಂಟಿ ಸೆಲೆಕ್ಟ್ ಮಾಡ್ತಾರೆ. ನೀವು ಒಳ್ಳೆ ನುಡಿಗಟ್ಟನ್ನು ಹೇಳಬಹುದು. ಸೊ ಭಾಷಣದಲ್ಲಿ ಇದನ್ನು ಬಳಸ್ಕೊಳ್ಬೇಡಿ. ಇಫ್ ಯು ಗೋ ಫಾರ್ ಎಲೊಕೇಶನ್ ಕಾಂಪಿಟೇಷನ್, ಸ್ಪೀಚ್ ಕಾಂಪಿಟೇಷನ್, ಪ್ರತಿಭಾ ಕಾರಂಜಿ ಅದೆಲ್ಲ ಬರುತ್ತೆ, ನಿಮ್ಗೆ ಅವಕಾಶ ಬರುತ್ತೆ ತುಂಬ. ನೀವು ಕೆಳಗೆ ಒಂದು ನೋಡಬೇಡಿ. ಎಂಥದ್ದು ಆಗಲಿ, ಕೆಳಗೆ ಎಂಥದ್ದು ಆದರೂ ಕೂಡ ನಾವು ಕೂಡ ಕೆಳಗೆ ಹೋಗುದು. ನೋ ಎಕ್ಸ್ಕ್ಯೂಸಸ್. ಎಂಥ ಡಿಸ್ಟ್ರಾಕ್ಷನ್ ಏನಿದ್ರು ಕೂಡ ಯು ಹ್ಯಾವ್ ಟು ಫೇಸ್. ಓಕೆ ಸರ್. ಸೊ ಅದು ಒಂದೇ ಮೈನಸ್, ಉಳಿದದೆಲ್ಲ ಪ್ಲಸ್. ಓಕೆ ಸರ್. ನೆಕ್ಸ್ಟ್ ಆಲ್ ದಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್, ಇನ್ ಯುವರ್ ಸ್ಕೂಲ್, ಇನ್ ಯುವರ್ ಏರಿಯಾ, ಇನ್ ಯುವರ್ ಲೊಕ್ಯಾಲಿಟಿ ಆ್ಯಂಡ್ ವೆರೆವರ್ ಯು ಗೋ. ಥ್ಯಾಂಕ್ ಯು ಸರ್. ಎಸ್. ಓಕೆ ಹಿತಾ, ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಎರಡೂ ಕೂಡ ಸಿಕ್ಕಿದೆ. ಸೊ ನಿಮಗೆ ಹೇಗೆ ಅನಿಸಿದೆ? ನೆಕ್ಸ್ಟ್ ನೀವು ಸೆಲೆಕ್ಟ್ ಆಗ್ತೀರಾ ನೆಕ್ಸ್ಟ್ ರೌಂಡಿಗೆ, ಆರ್ ವೇಟಿಂಗ್ ಲಿಸ್ಟಲ್ಲಿ ಬರ್ಬೋದಾ? ನನಗೆ ನನ್ನ ಮೇಲೆ ನಂಬಿಕೆ ಉಂಟು. ನಾನು ಓದಿಕೊಂಡು ನಾನು ತುಂಬ ಕಷ್ಟಪಟ್ಟು ಬಂದಿದ್ದೇನೆ. ಆದ್ದರಿಂದ ನನಗೆ ಅನಿಸ್ತಿದೆ ನೆಕ್ಸ್ಟ್ ರೌಂಡ್ ಹೋಗಬಹುದು ಅಂತ. ಹೌದು. ಅದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ಅನ್ನ ಕೇಳುವ ನಿರ್ಣಯ ಏನಿರ್ತದೆ ಅಂತ. ಸೊ ಅಲ್ವಿಂದ್ ಅಂತಿ ಸರ್. ಎಸ್. ಸೊ ಹಿರಿಯ ಕುಟುಂಬದ ಹಿರಿಯರಾಯಿನ ಮೇರು ಇರಿಗೆ ಇತ್ತೆ ತೀರ್ಮಾನ ಕೊರಲು ಇರು ತಯಾರಾದುಲ್ಲರಾ ಅವನ ಕೊರಲು ಇರೋ ತೀರ್ಮಾನ ಸೆಟ್ರೆ ನೆಕ್ಸ್ಟ್ ರೌಂಡ್ ಪೋಕಾನೆ ಪೋಯ್ ಪೋಯತೆ ಅಂಕನೇರನ್ ಸೆಲೆಕ್ಟ್ ಮಲ್ಪ. ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಹಿತಾ. ಥ್ಯಾಂಕ್ ಯು. ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ರೌಂಡಿಗೆ ಬರಬೇಕಾದ್ರೆ ನಿಮ್ಮ ತಯಾರಿ ಹೇಗಿರಬೇಕು ಆ್ಯಂಡ್ ಟಿಪ್ಸನ್ನು ಯಾವ ರೀತಿಯಲ್ಲಿ ಫಾಲೋ ಮಾಡ್ಕೊಳ್ಬೇಕು, ಇದೆರಡೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಬನ್ನಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು.